ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिं मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरे परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ದ್ವಿತೀಯೋಧ್ಯಾಯದಲ್ಲಿ ಪ್ರಥಮ ಶ್ಲೋಕ. ಶ್ರೀ ಶುಕ ಉವಾಚ ಇತಿ ಭಾಗವತಃ ಪೃಷ್ಟಃ ಕ್ಷತ್ರಾ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನ ಚ ಉತ್ಸೇಹೇ ಔಕುಂಠ್ಯಾತ್ ಸ್ಮಾರಿತೇಶ್ವರಃ. ಈ ರೀತಿಯಾಗಿ ವಿದುರ ಪ್ರಶ್ನೆ ಮಾಡಿದಾಗ ಉದ್ಧವನಿಗೆ ಭಾರಿ ಭಕ್ತಿ ಬಂದೋಯ್ತಂತೆ. ಯಾಕೆ? ಪ್ರಿಯಾಶ್ರಯಾಂ, ಕೃಷ್ಣನ ವಿಷಯವಾದ ಕಥೆ ಹೇಳಿದ ಕೂಡಲೇ ಪ್ರತಿವಕ್ತುಂಚ ನ ಉತ್ಸಹೆ, ಅವನಿಂದ ಮಾತೇ ಆಡ್ಲಿಕ್ಕಾಗಲಿಲ್ಲ. ಔತ್ಕಂಠ್ಯಾತ್ ಸ್ಮಾರಿತೇಶ್ವರ, ಔತ್ಕಂಠ್ಯಾತ್ ಅಂದ್ರೆ ಭಕ್ತಿ ಉದ್ರೇಕ ಅಂತ ಬರೀತಾರೆ. ಭಕ್ತಿ ಉದ್ರೇಕದಿಂದ ಕೃಷ್ಣನ ಕುರಿತಾದ ಪ್ರಶ್ನೆಯನ್ನ ವಿದುರ ಮಾಡಿದ. ಅದರಿಂದ ವಿದುರ ವಚನ ಚಾತುರ್ಯೇನ ಅಸಂಪ್ರಜ್ಞಾತ ಸಮಾಧಿ ವಿಷಯೀಕೃತ ಈಶ್ವರ ಏನ. ಕೃಷ್ಣ ಅಂತ ಕೇಳಿದ ಕೂಡಲೇ ಆ ಉದ್ಧವ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ಬಿಟ್ಟಂತ. ಕೃಷ್ಣನ ಸ್ಮರಿಸಿಕೊಂಡು ಇಡೀ ಲೋಕವನ್ನ ಮರೆತು ಭಗವಂತನ ಲೋಕಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ನೋಡಿ ಆ ಭಕ್ತರು ಹೇಗಿರ್ತಾರೆ ಹಾಗೆ ಅಂತ. ಅಸಂಪ್ರಜ್ಞಾತ ಸಮಾಧಿಂ ಪ್ರಾಪ್ತಃ ಯತಃ ಅತಃ ಪ್ರತಿವಚನೆ ನ ಯತ್ನವಾನ್ ನ ಜಾತಃ. ಯಾವ ಕಾರಣದಿಂದ ಕೃಷ್ಣನನ್ನು ಸ್ಮರಿಸ್ತಾ ಅವನ ಅಸಂಪ್ರಜ್ಞಾತ ಸಮಾಧಿಗೆ ಹೋದ್ಬಿಟ್ರು ಉದ್ಧವ, ಅದರಿಂದ ಮಾತಾಡ್ಲಿಕ್ಕಾಗ್ಲಿಲ್ಲ. ಅಸಂಪ್ರಜ್ಞಾತ ಲೋಕ ಅಂದ್ರೆ ಅರ್ಥ ಆಗ್ತದಲ್ವಾ, ಅಸಂಪ್ರಜ್ಞಾತ ಸಮಾಧಿ ಹಾಗೆಂದು. ಪಕ್ಕದಲ್ಲಿ ನಗಾರಿ ಬಾರಿಸಿದ್ರು ಕೂಡ ಕೇಳಲ್ಲ. ಆ ರೀತಿಯಾಗಿ ಪರಮಾತ್ಮನಲ್ಲಿ ಧ್ಯಾನಮಗ್ನರಾಗಿ ಇರ್ತಾರೆ ಅಂತ ಅರ್ಥ. ಸಚ ಪಂಜಾಹೇನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚತ್ ತದ್ ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. ಉದ್ಧವ ಅಂದ್ರೆ ಸಾಮಾನ್ಯ ಅಲ್ಲ. 5 ವರ್ಷದ ಹುಡುಗ ಅಂತೆ ಅವನು ಉದ್ಧವ. ಆಗ ಅವರಮ್ಮ ಪ್ರಾತರಾಶನಾಯ ಆಶಾಯ ಯಾಜಿತ, ಬೆಳಿಗ್ಗೆ ಉಪಹಾರ ತೆಗೆದುಕೋಬೇಕು, ಪ್ರಾತಃ ಕಾಲೀನ ಭೋಜನ, ಅದಕ್ಕಾಗಿ ಬಾ ಅಂತ ಕರೆದರಂತೆ. ಕರೆದರೆ 5 ವರ್ಷದ ಮಗು ತಿನ್ಲಿಕ್ಕೆ ಹೋಗ್ಬೇಕು ಅಲ್ಲೋ, ಹೋಗ್ಲಿಲ್ಲ. ಅವನು ಬೇಡ ಅಂತ ಹೇಳಿಬಿಡ್ತಾನೆ. ನಾನೀಗ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ, ಕೃಷ್ಣನ ಪೂಜೆ ಮಾಡಿ ನಾನು ಬರ್ತೀನಿ ಹಾಗೆ ಅಂತ. ನೋಡಿ, ಬಾಲಲೀಲಯ, ಮಕ್ಕಳ ಆಟ ಹೇಗಿರ್ಬೇಕು ಅಂತ ಉದ್ಧವ ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ಯದ್ಯಪಿ ಸಣ್ಣ ವಯಸ್ಸು, ಬಾಲಲೀಲಾ ಅಂತ ಹೇಳಿದ್ದರಿಂದ ಬಾಲವಯಸ್ಥಾಪನ್ನಸ್ಯ ಕ್ರೀಡಾರೂಪ ಅಪಿ ವ್ಯಾಪಾರ ಏತಾದೃಶಃ. ಯದ್ಯಪಿ ಆಟ ಆಡುವ ವಯಸ್ಸು, ಆಟನೇ ಆಡ್ತಾ ಇದ್ದದ್ದು. ಆದರೆ ಯಾವುದನ್ನ ಇಟ್ಕೊಂಡು? ಪರಮಾತ್ಮನ ಪ್ರತಿಮೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದವರು ಉದ್ಧವ ಹಾಗೆ ಅಂತ. ಆಟ ಆಡುವಾಗಲೂ ದೇವರ ಸ್ಮರಣೆ. ಅಂತ ವ್ಯಕ್ತಿ ಸ ಕಥಂ ಸೇವೆಯಾ ತಸ್ಯ ಕಾಲೇನ ಜರಸಂಗತಃ ಪೃಷ್ಟೋ ವಾರ್ತಾಂ ಪ್ರತಿಬ್ರೂಯಾತ್ ಭರ್ತುಃ ಪಾದೌ ಅನುಸ್ಮರನ್. ಅಂತ ಪರಮಾತ್ಮನ ಸೇವೆಯಲ್ಲೇ ತನ್ನ ಕಾಲವನ್ನ ಮುಡುಪಾಗಿ ಇಟ್ಟವು. ಕೃಷ್ಣನ ಸೇವೆ ಬಿಟ್ಟು ಇನ್ನು ಯಾವುದೂ ಇಲ್ಲ, ಬೇರೆ ಯಾವ ವಿಚಾರವೂ ಇಲ್ಲ. ಅಂತ ಉದ್ಧವ ಈ ವಯಸ್ಸಾದ ಮೇಲೆ ಕೃಷ್ಣನ ವಾರ್ತೆಯನ್ನ ಕೇಳಿ ತನ್ನ ಸ್ವಾಮಿ ಕೃಷ್ಣನ
ಸ್ಮರಿಸ್ತಾ ಪಾದವು ಅನುಸ್ಮರನ್, ಪಾದವನ್ನು ಸ್ಮರಿಸ್ತಾ ಇರುವವರು ಹೇಗೆ ತಾನೇ ಮಾತಾಡ್ಲಿಕ್ಕಾಗ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಸಮುಹೂರ್ತಂ ಅಭೂತ್ ತೂಷ್ಣೀಂ ಕೃಷ್ಣಾಂಗ್ರಿ ಸುದಯಾಭೃಶಂ ತೀವ್ರೇನ ಭಕ್ತಿ ಯೋಗೇನ ನಿಮಗ್ನ ಸಾಧು ನಿರ್ವೃತಃ. ಒಂದು ಮುಹೂರ್ತ ಕಾಲ ಸುಮ್ಮನೆ ಇದ್ರಂತೆ ನೋಡಿ. ಅಸಂಪ್ರಜ್ಞಾತ ಸಮಾಧಿ ಅಂತ ಹಾಗೆ. ಇವರು ಪರವಾಗಿಲ್ಲ, ಒಂದು ಮುಹೂರ್ತದಲ್ಲಿ ಮುಗಿದೋಯ್ತು. ಕೆಲವರು ದಿನಗಟ್ಲೆ ಆಗ್ಬಿಡತ್ತೆ. ಧ್ಯಾನಕ್ಕೆ ಕೂತರಂತರ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮೈ ಮೇಲೆ ಎಚ್ಚರಣೆ ಇರೋದಿಲ್ಲ, ಹಾಗೆ ಕೂತಿರ್ತಾರಂತೆ. ಅಂತಹ ಮುಹೂರ್ತ ಕಾಲ ಸುಮ್ಮನೆ ಇದ್ದು ಕೃಷ್ಣಾಂಗ್ರಿ ಸ್ಮರಣ ರೂಪ ಸುಧಯ, ಅದು ಒಂದು ರೀತಿಯಾದ ಅಮೃತಪಾನ. ಅದು ಆ ಸಂದರ್ಭದಲ್ಲಿ ಅವರಿಗೆ ಸಂಧ್ಯಾ ವಂದನೆ, ದೇವರ ಪೂಜೆ, ಸ್ನಾನ ಯಾವುದು ಬೇಕಾಗಿ ಯಾವ ವಿಧಿ ನಿಷೇಧವೂ ಇರೋದಿಲ್ಲ ಆ ಸಂದರ್ಭದಲ್ಲಿ. ಯಾಕೆ? ಮೈ ಮರೆತು, ಪ್ರಪಂಚ ಮರೆತು, ಮೈ ಮರೆತು, ಅದೇ ಕಷ್ಟ ನೋಡಿ. ಪ್ರಪಂಚ ಮರೆಯೋದು, ಮೈ ಮರೆಯೋದು ಅದೇ ಕಷ್ಟ. ನಮಗೆ ನಿತ್ರ ಕೂತ್ರೆ ಆ ಶಿವಬಾಯಿ ಅರ್ಕಿದ್ರಲ್ಲೇ ಕಾಲ ಕಳೀತಾ ಇರ್ತೀವಿ ನಾವು. ಮೈ ಮರೆತು, ಪ್ರಪಂಚ ಮರೆತು ಕೃಷ್ಣನಲ್ಲಿ ಸ್ಮರಣೆ ಇಟ್ಟವರಿಗೆ ಅದಕ್ಕಿಂತ ಇನ್ನೇನು ದೊಡ್ಡ ಸಂಧ್ಯಾ ವಂದನೆ ಹೇಳಿ? ಇದೇ ಸಂಧ್ಯಾ ವಂದನೆ, ಪರಮಾತ್ಮನ ಸ್ಮರಿಸುವುದೇ ಸಂಧ್ಯಾ ವಂದನೆ. ಅದರಿಂದ ಆ ಕಾಲದಲ್ಲಿ ಯಾವುದು ಇರೋದಿಲ್ಲ. ಅಂಥ ಸುಧಾ ಅಮೃತಪಾನ ಮಾಡಿದವರು ಸಾಧು ನಿರ್ವೃತ ಸ್ವರೂಪಾನಂದ ಆವಿರ್ಭಾವಂ ಪ್ರಾಪ್ತ. ಆ ಸಂದರ್ಭದಲ್ಲಿ ಏನಾಗ್ತದೆ, ಅಷ್ಟು ಆನಂದ ಹೇಗೆ ಬರುತ್ತದೆ ಹಾಗೆ ಅಂದರೆ ಕೃಷ್ಣನನ್ನು ಸ್ಮರಿಸ್ತಾ ಅದು ಸ್ವರೂಪ ಆನಂದ ಅಭಿವ್ಯಕ್ತ ಆಗುವ ಸಮಯ ಅಂತ. ಯದ್ಯಪಿ ಮನುಷ್ಯ ಶರೀರ, ಪ್ರಾಕೃತ ಶರೀರ, ಲಿಂಗಬಂಧನ ಇದೆ, ಆದರೂ ಕೂಡ ಪರಮಾತ್ಮ ಸ್ವರೂಪ ಆನಂದ ಅಭಿವ್ಯಕ್ತ ಆಗುವಂತೆ ಮಾಡ್ತಾನಂತೆ. ದೇವರು ದೊಡ್ಡ ಅನುಗ್ರಹ ನೋಡಿದ. ಏನೋ ಮೋಕ್ಷದಲ್ಲಿ ಮಾತ್ರ ಸ್ವರೂಪ ಆನಂದ ಆವಿರ್ಭಾವ ಅಂತ ನಾವು ತಿಳಿಬಾರ್ದು. ಸಂಸಾರಾವಸ್ಥೆಯಲ್ಲಿ ಇರುವಾಗಲೇ, ಲಿಂಗದೇಹ ಇರುವಾಗಲೇ ಕೊಡ್ತಾನಂತೆ. ಇದೊಂದು ಘಟನೆ ಅಲ್ಲ. ನಮಗೆಲ್ಲಿ ಕೊಡ್ತಾನೆ ಹಾಗೆಂತ? ನಮಗೂ ಕೊಡ್ತಾನಂತೆ. ಈ ಸುಷುಪ್ತಿ ಕಾಲ ಇದು ನೋಡಿ, ಗಾಢ ನಿದ್ರೆ. ಆ ಸಂದರ್ಭದಲ್ಲಿ ನಮಗೆ ಆಗುವ ಆನಂದವೂ ಕೂಡ ಅಸಂಪ್ರಜ್ಞಾತ ಸಮಾಧಿ, ಅದು ಸ್ವರೂಪ ಆನಂದ ಆವಿರ್ಭಾವ ಅಂತ ಅದರ ಒಂದು ಸ್ಯಾಂಪಲ್ ತೋರಿಸ್ತಾನೆ ಹಾಗೆ ಅಂತ ಇದೆ. ಅದರಿಂದ ಮಲಗಿದಾಗಲೇ ಇಷ್ಟು ಆನಂದವನ್ನು ಕೊಡುವ ಸಾಮರ್ಥ್ಯ ನನಗಿದೆ. ಸುಷುಪ್ತಿ ಅವಸ್ಥೆಯಲ್ಲಿ ದೇವರು ನಮಗೆ ಆನಂದವನ್ನು ಕೊಡ್ತಾನೆ. ಅದರಿಂದ ತಿಳಿಸುವ ಪಾಠ ಏನು? ನಾವು ಬೆಳಿಗ್ಗೆದ್ದು ಹೊರಗಿನ ಪದಾರ್ಥದ ಅದರ ಆನಂದವನ್ನ ಬಯಸುವವರು. ದುಡ್ಡು ಬೇಕು, ಮನೆ ಬೇಕು, ಪಕ್ಕದವರು ಬೇಕು, ಎಲ್ಲವೂ ಬೇಕು ನಮಗೆ. ಯಾಕೆ? ನಾವು ಅದರಲ್ಲಿ ಸುಖ ಕಾಣುವವರು. ದೇವರು ತೋರ್ತಾನೆ ಇದು ಯಾವುದೂ ಬೇಡ, ಸುಖವಾಗಿರೋದಕ್ಕೆ ಇದೆಲ್ಲ ಪ್ರತಿಬಂಧಕವೇ. ನೋಡು, ನಿದ್ರೆಯಲ್ಲಿ ಕೊಡ್ತೀನಿ ನೋಡು ನೀ ಆನಂದ. ಎಂತ ಗಾಢ ನಿದ್ರೆಯಲ್ಲಿ ಎಷ್ಟು ಆನಂದ ಇರುತ್ತದೆ. ಬೆಳಿಗ್ಗೆ ಎದ್ದಾಗ ಗೊತ್ತಾಗ್ತದೆ ಎಷ್ಟು ಸುಖವಾಗಿದ್ದೀವಿ ಹಾಗೆ ಅಂತ. ಆ ಥರ ಅವಸ್ಥೆ ಅದು ಸ್ವರೂಪ ಆನಂದ ಆವಿರ್ಭಾವ ಅಂತ. ಅದು ಮತ್ತೆ ಸಿಗೋದು ಎಲ್ಲಿ ಹಾಗೆಂದ್ರೆ ಸಂಸಾರದಲ್ಲಿ. ಇದು ಒಂದು ಅಸಂಪ್ರಜ್ಞಾತ ಸಮಾಧಿ ಬಂದಾಗ. ಇನ್ನು ಶಾಸ್ತ್ರ ವಿಚಾರ ಮಾಡ್ತಾ ಇರುವಾಗ ಒಂದು ಆನಂದ ಬರುತ್ತದೆ. ಪರಮಾತ್ಮನ ಕತೆ ಕೇಳ್ತಾ ಒಂದು ಆನಂದ ಬರುತ್ತದೆ ನೋಡಿ. ಆ ಆನಂದವು ಕೂಡ ಸ್ವರೂಪ ಆನಂದ ಆವಿರ್ಭಾವ ಹಾಗೆಂತ. ಈ ಕಡೆ ಈ ತರ ಕೆಲವು ಸಂದರ್ಭಗಳಲ್ಲಿ ಅದನ್ನು ಹೇಳೋದುಂಟು. ಆ ಪರಿಸ್ಥಿತಿಯಲ್ಲಿ ಇದ್ದು ಬಂದರು. ಪುಲಕೋದ್ಭಿನ್ನ ಸರ್ವಾಂಗೋ ಮುಂಚನ್ ಮೀಲದೃಶಾಶ್ರು ಸಹ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಅಲ್ಲ, ಪ್ರತ್ಯುತ್ತರ ಕೊಟ್ಟಿಲ್ಲ ಅಂತ ವಿದುರನ ಮನಸ್ಸಿನಿಗೆ ಏನಾದ್ರು ಬೇಜಾರಾಯ್ತಾ? ಅಲ್ಲ, ಪ್ರಶ್ನೆ ಕೇಳಿದೆ, ಸುಮ್ಮನೆ ಎದ್ದು ಬಿಟ್ರೆ ಹೇಗ್ರಿ? ಗೊತ್ತಿದೆ ಗೊತ್ತಿಲ್ಲ ಅನ್ನೋ ಒಂದು ಹೇಳ್ಬೇಕೋ ಬೇಡ? ನೀವು ಪಾಡಿಗೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ಬಿಟ್ರೆ ವಿದುರನ ಪರಿಸ್ಥಿತಿ ಏನು ಅದನ್ನ ಹೇಳ್ತಾ ಇದ್ದಾರೆ. ಅವನಿಗೆ ಉದ್ಧವನಿಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಪುಲಕೋದ್ಭಿನ್ನ ಸರ್ವಾಂಗ ಮುಂಚನ್ ಮೀಲ ದೃಶಾಶ್ರುನಃ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣು ಮುಚ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದು ನೋಡಿದ ಕೂಡಲೇ ಗೊತ್ತಾಯ್ತಂತೆ ವಿದುರನಿಗೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ಬಿಟ್ಟಿದ್ದಾರೆ. ಪಾಪ ಅವರಿಗೂ ಅನುಭವ ಇರುತ್ತದೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾರೆ ಇವರು. ಅಹೋ ಮುಕ್ತ ಇವ ಎಂ, ಒಂದು ರೀತಿಯಾಗಿ ಮೋಕ್ಷವನ್ನ ಪಡೆದವರಂತೆ ಇವರು ಅಂತಹ ಪರಮಾನಂದ ಮಗ್ನರಾಗಿ ಇದ್ದಾರೆ. ಕೃಷ್ಣನ ಕತೆ ಹೇಳಂದು ಕೂಡಲೇ ಎಷ್ಟು ಸಂಭ್ರಮ ನೋಡಿ. ಅಂತ ಸಂಭ್ರಮದಲ್ಲಿ ಇದ್ದಾರೆ. ಅತಃ ಅಸ್ಯ ತೂಷ್ಣೀಂ ಭಾವ, ಅದರಿಂದ ಸುಮ್ಮನೆ ಇದ್ದಾರೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಜ್ಞಾತವಾನ್. ವಿದುರನಿಗೂ ಗೊತ್ತಾಯ್ತಂತೆ. ಅದರಿಂದ ಅವರು ಕೂಡ ಸುಮ್ಮನೆ ಇದ್ರು, ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಶನಕೈರ್ ಭಗವಲ್ಲೋಕ ನೃಲೋಕಂ ಪುನರಾಗತಃ ವಿಮೃಜ್ಯ ನೇತ್ರೆ ವಿದುರಂ ಪ್ರತ್ಯಾಹ ಉದ್ಧವ ಉತ್ಸ್ಮಯನ್. ಶನಕೈರ್ ಭಗವಲ್ಲೋಕಾನ್ ನೃಲೋಕಂ ಪುನರಾಗತ. ಮೆಲ್ಲಗೆ
ಪರಮಾತ್ಮನ ಲೋಕದಿಂದ ಮನುಷ್ಯರ ಲೋಕಕ್ಕೆ ಬಂದರು ಅಂದ್ರೆ ಏನರ್ಥ? ನಾವು ದೇಹ ಬಿಟ್ಟು ಹೋಗ್ಬಿಟ್ರು, ಬೇರೆಲ್ಲೋ ಹೋದ್ರು, ವಾಪಸ್ ಬಂದ್ರು, ಆ ಅರ್ಥ ಇಲ್ಲ ಇಲ್ಲಿ. ಭಗವತಃ ಲೋಕಾತ್ ಅಂದ್ರೆ ಪ್ರಕಾಶಾತ್ ಅಂತ ಅಸಂಪ್ರಜ್ಞಾತ ಸಮಾಧಿ ರೂಪ ಆ ಪ್ರಕಾಶ ಪರಮಾತ್ಮನ ಜ್ಞಾನ ಅಪರೋಕ್ಷದಿಂದ ನೃಲೋಕಂ ಮನುಷ್ಯ ದೇಹ ಅನುಸಂಧಾನಂ. ಓ ನಾವೀಗ ಮನುಷ್ಯರ ಲೋಕದಲ್ಲಿ ಮನುಷ್ಯ ಶರೀರದಲ್ಲಿ ನಾವಿದ್ದೀವಿ ಅಂತ ಆ ಎಚ್ಚರ ಅವರಿಗೆ ಬರುತ್ತದೆ. ಅದನ್ನ ಮನುಷ್ಯ ಲೋಕಕ್ಕೆ ಬರೋದು ಅಂತ ಕರೀತಾರೆ. ಅಲ್ಲೇ ಇದ್ದಾರೆ, ಆದರೆ ಮನಸ್ಸು ಮಾತ್ರ ಬೇರೆ ಕಡೆ ಹೋಗಿತ್ತು, ವಾಪಸ್ ಇಲ್ಲಿ ಬಂತು. ಹಾಗೆ ನೋಡಿ, ಮನಸ್ಸು ಎಷ್ಟು ಮುಖ್ಯ ನೋಡಿ ಸಾಧನೆಗೆ. ಮನಸ್ಸಿನಲ್ಲಿ ಇದ್ದಾಗೆ ನಾವು ಅಸಂಪ್ರಜ್ಞಾತ ಸಮಾಧಿ ಪಡೆದು ಮತ್ತೆ ಮನುಷ್ಯ ಲೋಕದ ಸಂಬಂಧವನ್ನು ನಾವು ಪಡಿಬೇಕು ಅಂತ ಹೇಳ್ತಾರೆ. ಪ್ರಾಪ್ತ ಉತ್ಸ್ಮಯನ್. ಉತ್ಸ್ಮಯ ಅಂದ್ರೆ ಭಾರಿ ಆಶ್ಚರ್ಯ ಆಗೋಯ್ತು ಅಂತಾರೆ. ಯಾಕೆ ಆಶ್ಚರ್ಯ ಆಯಿತು ಹಾಗೆಂದ್ರೆ, ವಿಪ್ರಶಾಪಂ ನಿಮಿತ್ತೀಕೃತ್ಯ ಯದುಕುಲ ವಿನಾಶಂ ಕರ್ತುಂ ಉದ್ಯುಕ್ತಸ್ಯ ಶ್ರೀಕೃಷ್ಣಸ್ಯ ಮಾಹಾತ್ಮ್ಯ ಸ್ಮರಣೇನ ಉತ್ಕೃಷ್ಟಂ ವಿಸ್ಮಯಂ ಕುರುವನ್ ಅಂತ ಅರ್ಥ. ಬ್ರಾಹ್ಮಣನ ಶಾಪದಿಂದ ಏನು? ಯದುಕುಲದ ನಾಶ. ಅಂತಹ ಸಂದರ್ಭದಲ್ಲೂ ಕೂಡ ಅಂತಹ ನಾಶವನ್ನ ಮಾಡ್ಲಿಕ್ಕೆ ಉದ್ಯುಕ್ತನಾದವ. ಇದೇನೋ ಆಕಸ್ಮಿಕವಾಗಿ ನಡೀತು ಅಂತ ಇಲ್ಲ, ಕೃಷ್ಣನ ಪ್ರೇರಣೆಯಿಂದಲೇ ಇದೆಲ್ಲ ಆಗಿರೋದು. ಅಂತ ಕೃಷ್ಣನ ಮಹಿಮೆಯನ್ನ ಸ್ಮರಿಸಿಕೊಂಡು ಆಶ್ಚರ್ಯ ಆಯಿತು ಅಂತಾರೆ. ಏನು ಪರಮಾತ್ಮ ತನ್ನ ಕುಟುಂಬದವರು ಬಂಧು ಬಾಂಧವರು ಸಮೇತವಾಗಿ ನಾಶ ಮಾಡ್ಲಿಕ್ಕೆ ಉದ್ಯುಕ್ತನಾಗ್ತಾನಲ್ಲ. ಚೂರು ಅಟ್ಯಾಚ್ಮೆಂಟೇ ಇಲ್ಲ ನೋಡಿ ದೇವರಿಗೆ. ನಮ್ಮವರು ಸ್ವಲ್ಪ ಹೊತ್ತು ಇರ್ಲಿ, ಸ್ವಲ್ಪ ಕಾಲ ಇರ್ಲಿ, ಕೆಲಸ ಮುಗೀತು, ಕಾರ್ಯ ಮುಗೀತು, ಹೊರಡ್ಬೇಕಷ್ಟೆ. ಒಂದು ದಿವಸವೂ ಒಂದು ಕ್ಷಣವೂ ಬಿಟ್ಟಿರಲ್ಲ ದೇವರು, ಯಾರೇ ಆಗಿರಲಿ. ಅದರಿಂದ ಕೃಷ್ಣನ ಮಹಿಮೆ ಅಂದ್ರೆ ಭಾರಿ ಅದ್ಭುತವಾದದ್ದು. ನಮ್ಮ ಕಲ್ಪನೆಗೆ, ನಮ್ಮ ಯೋಚನೆಗೆ ಮೀರಿದ ವ್ಯಕ್ತಿತ್ವ. ಅಂತಹ ಆಶ್ಚರ್ಯವನ್ನ ಪಟ್ಟು ಹೇಳಿದ್ರಂತೆ, ಪ್ರತ್ಯುತ್ತರ ಕೊಟ್ಟರು ವಿದುರನ ಹತ್ರ ಅಂತ ಹೇಳ್ತಾರೆ. ಉದ್ಧವ ಉವಾಚ. ಕೃಷ್ಣದ್ಯುಮನಿ ನಿಮ್ಲೋಚೆ ಗೀರ್ಣೇಶ್ವಜಗರೇನಃ ಕಿಂ ನು ನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಷ್ವಹಂ. ಮೊದಲು ಪ್ರಶ್ನೆ ಕೇಳಿದ, ಏನು ಯಾದವರೆಲ್ಲ ಸೌಖ್ಯನಾ, ಹೇಗಿದ್ದಾರೆ ಅಂತ. ವಿದುರ ದೊಡ್ಡ ಪಟ್ಟಿನೇ ಕೊಟ್ಟಿದ್ದ, ಇವರು ಸೌಖ್ಯನಾ, ಇವರು ಸೌಖ್ಯನಾ, ಇವರು ಸೌಖ್ಯನಾ ಅಂತ. ಒಂದೇ ಮಾತಿನಲ್ಲಿ ಉದ್ಧವ ಹೇಳ್ತಾರೆ ನೋಡಿ, ಕೃಷ್ಣದ್ಯುಮನಿ ನಿಮ್ಲೋಚೆ. ಯಾದವರ ಸಂಪತ್ತು ಅಂದ್ರೆ ಕೃಷ್ಣ. ಆ ಶ್ರೀಕೃಷ್ಣ ದ್ಯುಮನಿ ನಿಮ್ಲೋಚೆ, ಅಸ್ತಂಗತ ಆದಾಗ ಅಂತ ಅರ್ಥ. ಸೂರ್ಯ ಮುಳುಗಿದಾಗ, ಕೃಷ್ಣ ಎನ್ನುವ ಸೂರ್ಯ ಅಸ್ತಂಗತ ಆದಾಗ ನಾವೆಲ್ಲ ಹೇಗಿದ್ದೀವಿ? ಗೀರ್ಣೇಶು ಅಜಗರೇಣಃ, ಒಂದು ಹೆಬ್ಬಾವು ನಮ್ಮನ್ನ ನುಂಗಿದಂತೆ ನಾವಿದ್ದೀವಿ ಅಂತ ಹೇಳ್ತಾರೆ. ಕೃಷ್ಣನ ಬಿಟ್ಟು ಹೋದರೆ ಹೆಬ್ಬಾವು ನುಂಗಿದಂತೆ, ನಾವೇನು ಉಳಿಲಿಕ್ಕೆ ಸಾಧ್ಯ ಅಂತ ಅರ್ಥ. ಏನು ಕಾಂತಿ ಇರುತ್ತದೆ, ಏನು ಸುಖ ಇರುತ್ತದೆ. ಸೌಖ್ಯವಾಗಿದ್ದಾರಾ ಅಂತ ಕೇಳ್ತಿಯಲ್ಲ ವಿದುರ. ಹೆಬ್ಬಾವು ನುಂಗಿದಂತೆ ನಾವೆಲ್ಲ ಇದ್ದೀವಿ, ಹೆಬ್ಬಾವಲ್ಲಿ ಸಿಕ್ಕಾಕೊಂಡಂತೆ ನಾವಿದ್ದೀವಿ ಹಾಗೆ ಅಂತ. ಕಿಮ್ನು ಕುಶಲಂ ಬ್ರೂಯಾಂ, ಏನ್ ನಮ್ಮ ಸೌಖ್ಯವಾಗಿದ್ದೀವಿ ಕುಶಲ ಅಂತ ಏನ್ ಹೇಳೋದು? ಗತಶ್ರೀಷು, ನಮ್ಮ ಸಂಪತ್ತನ್ನೇ ನಾವು ಕಳ್ಕೊಂಡ್ಬಿಟ್ಟಿವಿ. ಯದುಷು ಅಹಂ, ಯಾದವರೆಲ್ಲೂ ಅಷ್ಟೇ, ನಾನು ಅಷ್ಟೇ. ಅಂತ ಇತಿ ಖೇದೆ, ಭಾರಿ ದುಃಖಿತರಾಗಿ ಈ ಮಾತನ್ನ ಉದ್ಧವ ಹೇಳಿದ ಹಾಗೆ. ಕೃಷ್ಣನನ್ನ ಬಿಟ್ಟು ಇರಲಿಕ್ಕಾಗದ ವ್ಯಕ್ತಿಗಳು ಅವರೆಲ್ಲ. ದುರ್ಭಗೋ ಬತ ಲೋಕೋಯಂ ಯದವೋ ನಿತರಾಮಪಿ ಯೇ ಸಂವಸಂತೋ ನ ವಿದುಹು ಹರಿಂ ಮೀನಾ ಯಥಾಂಬಸಿ. ಇಲ್ಲಿ ಒಂದು ಪ್ರಶ್ನೆ. ನಾನು ಕೃಷ್ಣ ಸ್ಮರಣೇವ ತವ ಯಥಾ ಏತಾದೃಶ ಸುಖ ಪ್ರಾಪ್ತಿ ತಥಾ ಇತರೇಷಾಂ ಜನಾನಾಂ ಯದೂನಾಂ ಚ ಕೃಷ್ಣ ಸ್ಮರತಾಂ ಏತಾದೃಶ ಸುಖ ಪ್ರಾಪ್ತಿ ಕುತಃ ನ. ಸ್ವಾಮಿ, ಏನೋ ಒಂದು ಕೃಷ್ಣನ ಪ್ರಶ್ನೆ ಕಥೆಯನ್ನು ಹೇಳಿ ಎಂದು ಕೇಳಿದ್ದಕ್ಕೆ ಒಂದು ಮುಹೂರ್ತ ಕಾಲ ನೀವು ಆನಂದ ಮಗ್ನರಾಗಿ ಇಟ್ಬಿಟ್ಟಿದ್ರಿ. ಮೈಯೆಲ್ಲ ರೋಮಾಂಚನ ಹಾಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಎಷ್ಟು ಆನಂದ ಪಟ್ಟು ಬಿಟ್ಟಿದ್ದೀರಿ. ಕೃಷ್ಣನ ಕಥೆಯನ್ನ ಹೇಳು ಅಂತ ಹೇಳಿದ್ದಕ್ಕೆ, ಇನ್ನು ಕೃಷ್ಣನನ್ನ ನೋಡಿದರೆ, ಕೃಷ್ಣನ ಜೊತೆಗೆ ಇದ್ದರೆ, ಕೃಷ್ಣನ ಉಪದೇಶವನ್ನು ಕೇಳಿದ 10ನೇ ಸ್ಕಂದದಲ್ಲಿ ಬರ್ತದೆ, ಏಕಾದಶ ಸ್ಕಂದದಲ್ಲಿ.
ಎಂಥ ಅದ್ಭುತವಾದ ಉಪನ್ಯಾಸ ಕೃಷ್ಣನದ್ದು, ಉದ್ಧವನನ್ನು ಕುರಿತು. ಕೃಷ್ಣ ಉದ್ಧವ ಸಂವಾದ ಬರಲಿಕ್ಕಿದೆ. ಕೃಷ್ಣನ ಮಾತು ಕೇಳೋದು, ಕೃಷ್ಣನ ಉಪದೇಶ ಕೇಳೋದು, ಕೃಷ್ಣನ ಜೊತೆಗೆ ಮಾತನಾಡೋದು, ಕೃಷ್ಣನನ್ನ ನೋಡೋದು, ಎಂಥ ಭಾಗ್ಯಶಾಲಿಗಳು. ಆದರೆ ಇಂಥ ಸುಖವನ್ನ ಬೇರೆ ಜನರಾಗಲಿ ಅಥವಾ ಯಾದವರಲ್ಲೇ ಆಗಲಿ ಎಲ್ಲರೂ ಕೂಡ ನೀವು ಪಡುವಷ್ಟು, ಉದ್ಧವ ಪಡುವಷ್ಟು ಒಂದು ಸುಖವನ್ನ ಯಾರು ಪಡ್ತಾ ಇಲ್ಲ. ಏನು ಕೃಷ್ಣ ಅಂದ್ರೆ ಕಣ್ಣಲ್ಲಿ ನೀರು, ರೋಮಾಂಚನ ಅಂದ್ರೆ ಏನದು? ಇಂಥ ಸುಖ ಯಾರಲ್ಲೂ ನಾನು ಕಂಡಿಲ್ಲ. ಅದರಿಂದ ಅದಕ್ಕೇನು ಕಾರಣ ಅಂತ ವಿದುರನ ಪ್ರಶ್ನೆ ಅಂತ ಇಟ್ಕೊಂಡು ಅದಕ್ಕೆ ಉದ್ಧವ ಉತ್ತರ ಹೇಳ್ತಾ ಇದ್ದಾರೆ. ಅಯಂ ಭೂಮಿಷ್ಠ ಲೋಕಃ ಜನಃ, ಭೂಮಿಯಲ್ಲಿ ಇರ್ತಾರಲ್ಲ ಜನರು, ಯಾದವಾಶ್ಚ, ಯಾದವರು ಇರ್ಬೋದು, ಕೃಷ್ಣೇನ ಸಂವಸಂತೋಪಿ, ಕೃಷ್ಣನ ಜೊತೆಗೆ ವಾಸ ಮಾಡಿಕೊಂಡಿದ್ದರೂ ಕೂಡ ಅವರ ಭಾವನೆ ಹೇಗಿತ್ತು? ಕೃಷ್ಣಂ ಹರಿಹಿ ಅಯಂ ಇತಿ ನ ವಿದುಹು, ಈ ಕೃಷ್ಣನನ್ನ ಕೃಷ್ಣನ ಶ್ರೀಹರಿ ಅಂತ ತಿಳಿದಿಲ್ಲ ಅಂತಾರೆ. ಪ್ರತ್ಯುತ ಅಯಮಪ್ಯೇಕೋ ಮನುಷ್ಯ ಇತ್ಯವ ವಿದುಹು, ಯಾರೋ ಒಬ್ಬ ಮನುಷ್ಯ ಅಂತಾನೆ ತಿಳಿದಿದ್ದರಂತೆ, ಕೃಷ್ಣನನ್ನ ಶ್ರೀಹರಿ ಅಂತ ತಿಳಿದಿಲ್ಲ. ನೋಡಿ, ಈ ವೇದವ್ಯಾಸರನ್ನ ಕೆಲವರು ಮತದವರು ನಾರಾಯಣ ಅಂತ ತಿಳಿದಿಲ್ಲ. ಏನಂತ ಹೇಳ್ತಾರೆ? ಕಶ್ಚಿತ್ ಋಷಿ, ಅವ್ರು ಋಷಿಗಳು ಅಂತ ಹೇಳಿಬಿಡ್ತಾರೆ. ನಮಗೆ ಬೇಸರ ಆಗೋದು. ಎಷ್ಟು ಚೆನ್ನಾಗಿದೆ ಆ ಶ್ಲೋಕ ನೋಡಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಪ್ರತಿನಿತ್ಯ ಈ ರೇಡಿಯೋ ಗೀಡಿಯೋಲ ಹಿಂದೆ ಇತ್ತು, ಅದು ಆನ್ ಮಾಡಿದರೆ ಈ ಶ್ಲೋಕನೇ ಬರೋದು, ಸುಪ್ರಭಾತನೇ ಬರೋದು. ಸುಪ್ರಭಾತದಲ್ಲಿ ಮೊದಲು ಬರುವ ಶ್ಲೋಕನೇ ಇದು, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಹಾಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಯೂ ಕೂಡ ಏನೋ ಕಶ್ಚಿತ್ ಋಷಿ ಅಂತ ಹೇಳ್ತಾರಲ್ಲ ಅಂತ ಇರೋದು ನೋಡಿ. ಇಲ್ಲಿ ಉದ್ಧವ ಹೇಳ್ತಾ ಇದ್ದಾರೆ, ಸಹಸ್ರನಾಮ ಕೇಳೋದು ಬಿಡಿ, ಕೃಷ್ಣ ಪಕ್ಕದಲ್ಲೇ ಇದ್ದಾನಂತೆ. ಕೃಷ್ಣ ಪಕ್ಕದಲ್ಲೇ ಇದ್ದು ನೋಡಿದ್ರು ಕೂಡ ಇವರು ಯಾರು ಅಂತ ತಿಳ್ಕೊಂಡ್ರು, ಯಾರೋ ಮನುಷ್ಯ ಅಂತ ತಿಳ್ಕೊಂಡ್ರು ಅಂತ. ನಮಗೆ ಅನಿಸ್ತದೆ, ದೇವರು ಯಾಕೆ ದರ್ಶನ ಕೊಡಲ್ಲ ನಮ್ಮ ಹತ್ರ, ಕಣ್ಣು ಮುಂದೆ ಯಾಕೆ ಓಡಾಡೋದಿಲ್ಲ, ಕಲಿಯುಗದ ಜನರ ಮುಂದೆ ಯಾಕೆ ಬರೋದಿಲ್ಲ? ಹಾಗೆಂದ್ರೆ ಕೃಷ್ಣ ಎದುರುಗಡೆ ಬಂದ್ರನ್ನು ಕೂಡ ಕೃಷ್ಣನನ್ನ ಪರಮಾತ್ಮ ಅಂತ ತಿಳಿಯುವ ಜ್ಞಾನ ನಮ್ಮಲ್ಲಿ ಇಲ್ಲ. ಅವರ ಪರಿಸ್ಥಿತಿನೇ ಹಾಗೆ ಅಂದ್ರೆ ನಮ್ದು ಪರಿಸ್ಥಿತಿ ಅಂತ ಹೇಗೆ ಅಂತ ನಾವು ಯೋಚನೆ ಮಾಡಬಹುದು. ಅಯಮಪಿ ಏಕಃ ಮನುಷ್ಯ ಇತ್ಯವ ವಿದುಃ ಅಥಃ ನ ತೇಷಾಂ, ಆ ಕಾರಣದಿಂದಲೇ ಏನೋ ಸಾಮಾನ್ಯ ಮನುಷ್ಯ ಇವನು, ನಮ್ಮಂತೆ ಮನುಷ್ಯ ಹಾಗೆ ಅಂತ ಕೃಷ್ಣ ಸ್ಮರಣೇನ ಅಸ್ಮದ್ವತ್ ಸುಖ ಪ್ರಾಪ್ತಿ. ಅದರಿಂದ ಅಂಥವರಿಗೆ, ಸಾಮಾನ್ಯ ಮನುಷ್ಯ ಅಂತ ತಿಳಿದವರಿಗೆ ಮೈ ರೋಮಾಂಚನ ಆಗಲಿ, ಕಣ್ಣಲ್ಲಿ ನೀರಾಗಲಿ, ಅಸಂಪ್ರಜ್ಞಾತ ಸಮಾಧಿ ಆಗಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ ಉದ್ಧವರು. ಅತ್ರ ದೃಷ್ಟಾಂತಹ ಯಥಾ ಅಂಬಸಿ ವಿದ್ಯಮಾನ ಮೀನಾ ಹರಿಂ ಮತ್ಸ್ಯರೂಪಂ ಹರಿ ಅಯಂ ಇತಿ ನ ಜಾನಂತಿ. ಪರಮಾತ್ಮನು ಮತ್ಸ್ಯರೂಪದಲ್ಲಿ ಇದ್ದಾನೆ, ಸಮುದ್ರದಲ್ಲಿ ಬಂದ. ಸಮುದ್ರದಲ್ಲಿ ಇದ್ದಾಗ ಬೇರೆ ಮೀನುಗಳು ಇವನನ್ನ ಹರಿ, ಇವನು ಸಾಕ್ಷಾತ್ ಶ್ರೀಹರಿ ಮತ್ಸ್ಯರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಿದ್ದವೇನು? ತಿಳ್ಕೊಂಡಿಲ್ಲ. ನಾವ್ ಹೇಗೆ ಮೀನು, ಇದು ಒಂದು ಮೀನು ಅಂತ ತಿಳ್ಕೊಂಡಿತ್ತು ಪರಮಾತ್ಮನನ್ನು ನೋಡಿ. ಅದೇ ತರ ನಾವು ಮನುಷ್ಯ, ಇವನೊಂದು ಮನುಷ್ಯ ಅಂತ ಕೃಷ್ಣನ ತಿಳ್ಕೊಂಡ್ರು ಅಂತ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ನೋಡಿ. ಇದರಿಂದ ಮೀನುಗಳಿಗೆ ಕೂಡ ಜ್ಞಾನ ಇದೆ ಅಂತ ಸ್ಪಷ್ಟ ಆಗ್ತದೆ ನೋಡಿ. ಮನಸ್ಸಿದೆ, ಜ್ಞಾನ ಇದೆ, ಇಂದ್ರಿಯಗಳು ಇದೆ, ಎಲ್ಲ ಸ್ಪಷ್ಟ ಆಗ್ತದೆ ನೋಡಿ. ಇಲ್ಲಿ ಇನ್ನೊಂದು ಪಾಠವನ್ನು ಇದೆ ಅಂತ ಹೇಳ್ತಾರೆ. ಮೀನಾ ಇವ ಉಡುಪಂ ಅಂತನೂ ಒಂದು ಪಾಠ ಇದೆ ಅಂತ. ಉಡುಪ ಅಂದ್ರೆ ಚಂದ್ರ. ಮೀನುಗಳು ಚಂದ್ರನನ್ನ ತಿಳಿಯೋದಿಲ್ಲ. ಹಾಗೆ ಅಂದ್ರೆ ಚಂದ್ರನ ಪ್ರತಿಬಿಂಬ ನೀರಿನಲ್ಲಿ ಮೂಡುತ್ತದೆ. ಹುಣ್ಣಿಮೆಯ ಚಂದ್ರ ಜಲಾಶಯದಲ್ಲಿ ಮೂಡುತ್ತದೆ. ಆದರೆ ಮೀನುಗಳಿಗೆ ಇದು ಚಂದ್ರನ ಪ್ರತಿಬಿಂಬ ಅಂತ ಗೊತ್ತಿಲ್ಲ, ಚಂದ್ರ ಅಂತಾನೆ ತಿಳ್ಕೊಂಡ್ಬಿಟ್ಟಿರ್ತದೆ ಅಂತ ಹೇಳ್ತಾರೆ. ಹೇಗೋ ಅದೇ ತರ ಇನ್ನೊಂದು ಪಾಠಭೇದವನ್ನ ಹೇಳಿದ್ದಾರೆ.
ಇಂಗಿತಜ್ಞಾಃ ಪುರಪ್ರೌಢಾಃ ಏಕಾರಾಮಶ್ಚ ಸಾತ್ವತಾಃ ಸಾತ್ವತಾಂ ವೃಷಭಂ ಸರ್ವೇ ಭೂತಾವಾಸಮಮಂಸತ ನನು ವಿಪ್ರಕರ್ಷಾದ್ ಭವತು ಲೋಕಸ್ಯ ತಾದೃಶಂ ಅಜ್ಞಾನಂ. ಅದೇನೋ ಅಜ್ಞಾನಿಗಳು ಅಂಥವರಿಗೆ ಹೌದು ನೀವು ಹೇಳೋದು ಸರಿ, ಕೃಷ್ಣನನ್ನ ಸಾಮಾನ್ಯ ಮನುಷ್ಯರು ಅಂತ ತಿಳ್ಕೊಂಡ್ರು ಅಂತ. ಆದರೆ ವಿಪರೀತ ಜ್ಞಾನಂ ತಾದೃಶಂ ಅಜ್ಞಾನಂ ವಿಪರೀತ ಜ್ಞಾನಂ ವಾ, ಅದು ಅವರ ಅಜ್ಞಾನ ವಿಪರೀತ ಜ್ಞಾನ, ಅದರಿಂದ ಮನುಷ್ಯರಿಗೆ ಆ ಥರ ಬುದ್ಧಿ ಬರುತ್ತದೆ, ಸರಿ ಒಪ್ಕೊಳ್ಳೋಣ. ಆದರೆ ಯಾದವಾನಾಂ, ನೀವು ಯಾದವರನ್ನು ಸೇರಿಸಿಬಿಟ್ಟಿದ್ದೀರಿ ಆ ಲಿಸ್ಟಲ್ಲಿ. ಯಾದವರು ಅಂದ್ರೆ ಅತಿ ಚತುರಾಣಂ, ಅತಿ ಚತುರರಪ್ಪ ಅವರು, ಅತಿ ನಿಪುಣರು, ಬುದ್ಧಿವಂತರು. ಕೃಷ್ಣೇನ ಸಹ ಏಕತ್ರ ಸತಾಂ, ಕೃಷ್ಣನ ಜೊತೆಗೆ ಇರತಕ್ಕವರು. ಅಂಥವರಿಗೆ ಇಂಥ ಅಜ್ಞಾನಾದಿಗಳು ಇದೆ ಅಂದ್ರೆ ಹೇಗೆ ನಂಬಲಿಕ್ಕೆ ಆಗಲ್ಲ ಹಾಗೆಂಬ ಅರ್ಥದಲ್ಲಿ ಬರ್ತದೆ. ಅದಕ್ಕೆ ಉದ್ಧವ ಹೇಳ್ತಾ ಇದ್ದಾರೆ, ಇಂಗಿತಜ್ಞಾಃ ಪುರಪ್ರೌಢಾಃ ಏಕಾರಾಮಶ್ಚ ಸಾತ್ವತಾಃ. ಇಂಗಿತಜ್ಞಾಃ, ಇಂಗಿತ ಅಂದ್ರೆ ಹೃದ್ಗತ ಭಾವ ಅಂತ ಬರೀತಾರೆ. ಅಂಗಚೇಷ್ಟಿತಂ ಇತ್ಯಭಿಧಾನಾತ್, ಒಳ್ಳೆ ಕಾರ್ಯಗಳನ್ನು ಆಚರಣೆಯನ್ನೇ ಮಾಡತಕ್ಕವರು, ಯಾವ ಸಮಯದಲ್ಲಿ ಏನ್ ಮಾಡಬೇಕೋ ಅದನ್ನೆಲ್ಲ ಮಾಡತಕ್ಕವರು ಅಂತ ಅರ್ಥ. ಅಂದ್ರೆ ಬೇರೆಯವರ ಕೆಲಸದಿಂದಲೇ ಇವರು ಎಂಥವರು ಅಂತ ಊಹೆ ಮಾಡತಕ್ಕವರು ಅಂತ ಅರ್ಥ. ಇಂಗಿತಜ್ಞ, ಮುಖವನ್ನು ನೋಡಿ ಮನಸ್ಸಿನಲ್ಲಿ ಇರೋದನ್ನ ಕಂಡುಹಿಡಿತಾರೆ ನೋಡಿ. ಫೇಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ಮೈಂಡ್ ಅಂತ ಸೈಕಾಲಜಿ ತಿಳಿದವರು ಮುಖವನ್ನು ನೋಡಿ ಮುಖ ಬಾಡಿದರೆ ಗೊತ್ತಾಗ್ತದೆ ಏನೋ ದುಃಖದಲ್ಲಿ ಇದ್ದಾನೆ ಅಂತ. ಆತರ ಅವ್ರನ್ನೆಲ್ಲ ಇಂಗಿತಜ್ಞರು ಅಂತ ಕರೀತಾರೆ. ಅಂಥವರು ಅವರು ಇಂಗಿತಜ್ಞಾಃ ಪುರೂ ಪ್ರೌಢಾಃ, ಅತೀ ನಿಪುಣರು, ಒಳ್ಳೆ ಸಾಮರ್ಥ್ಯ, ಸ್ಕಿಲ್ಡ್ ರಿಸೋರ್ಸ್ ಅಂತಾರ ನೋಡಿ ಆ ಥರ. ಏಕಾರಾಮಶ್ಚ, ಏಕಸ್ಥಾನಂ ಆರಮಂತಿ, ಒಂದೇ ಜೊತೆಗೆ ಕೃಷ್ಣನ ಜೊತೆಗೆ ಇರತಕ್ಕವರು. ಸಾತ್ವತಾಃ, ಯಾದವರು, ಅವರೆಲ್ಲರೂ ಕೂಡ ಪರಮಾತ್ಮನನ್ನ ಸಾತ್ವತಾಂ ವೃಷಭಂ ಅಮಂಸತ ಭೂತಾವಾಸಂ, ಸರ್ವೇಶ್ವರನಾದ ಆ ಪರಮಾತ್ಮನನ್ನ, ಸರ್ವೇ ಭೂತ ಆವಾಸಂ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರತಕ್ಕವ ಪರಮಾತ್ಮ, ಅಂಥವನನ್ನ ಸಾತ್ವತಾಂ ವೃಷಭಂ ಅಮಂಸತ, ಯಾದವರಲ್ಲಿ ಶ್ರೇಷ್ಠನಾದವ ಅಂತ ಅಷ್ಟೇ ತಿಳಿದಿದ್ರು ಅಂತ ಕೆಲವರು ಯಾದವರು ಅಷ್ಟೇ ತಿಳಿದಿದ್ರು ಅಂತ ಹೇಳ್ತಾರೆ. ಯದ್ಯಪಿ ಇಂಗಿತಜ್ಞರು, ಅತಿ ನಿಪುಣರು, ಏಕಾರಾಮಶ್ಚ ಒಟ್ಟಿಗೆ ಇರತಕ್ಕವರು, ಆದರೂ ಕೂಡ ಯಾದವರು ಪರಮಾತ್ಮನನ್ನ ಯಾವುದೋ ಮನುಷ್ಯ ಯಾದವರಲ್ಲಿ ಶ್ರೇಷ್ಠ ಹಾಗೆಂತ ತಿಳಿದರೆ ಹೊರತು ಇವನು ಜಗದೊಡೆಯ ಸರ್ವೇಶ್ವರ ಅಂತ ತಿಳಿದಿಲ್ಲ ಅಂತ ಹೇಳ್ತಾರೆ ಉದ್ಧವ. ಅದಾದರೂ ಹೇಗೆ? ನಾನು ಏವಂ ತೇಷಾಂ ಜ್ಞಾನಾಭಾವೇ ಭ್ರಮೆ, ಅವರಿಗೂ ಕೂಡ ಭ್ರಮೆ. ಕಿಂ ನಿಮಿತ್ತಂ, ಈ ರೀತಿಯಾದ ಭ್ರಮೆ ಬರೋದಕ್ಕೆ ಏನ್ ಕಾರಣ? ಯಾದವರಿಗೂ ಕೂಡ ಭ್ರಮೆ ಬರೋದಕ್ಕೆ ಏನ್ ಕಾರಣ ಅಂತ ಪ್ರಶ್ನೆ. ಅದಕ್ಕೆ ಉದ್ಧವರು ಹೇಳ್ತಾರೆ, ದೇವಸ್ಯ ಮಾಯೆಯ ಸ್ಪೃಷ್ಟ. ಎರಡು ಕಾರಣ ಹೇಳ್ತಾರೆ. ಒಂದು ಪರಮಾತ್ಮನ ಬಂಧನ ಶಕ್ತಿ, ಬಂಧಕ ಶಕ್ತಿ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮನ ಬಂಧನ ಯಾರಿಗೆ, ಅದಕ್ಕೆ ಹೇಳ್ತಾರೆ ನೋಡಿ, ಯಮೈವೇಶ ಬೃಣತೆ ತೇನ ಲಭ್ಯ, ಉಪನಿಷತ್ತಿನ ಮಾತು. ಪರಮಾತ್ಮನ ಪ್ರಸಾದ ಯಾರಿಗೆ ಆಗ್ತದೋ ಅವರು ಮಾತ್ರ ಪರಮಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ. ಎಲ್ಲರಿಗೂ ಕೂಡ ಪರಮಾತ್ಮನ ತತ್ವಜ್ಞಾನ ಆಗೋದೇ ಇಲ್ಲ. ದೇವರು ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಇರ್ತಾನೆ ತನ್ನ ಸ್ವಭಾವವನ್ನ. ಅವ್ಯಕ್ತ ಸ್ವಭಾವ ದೇವರದು, ಅಷ್ಟು ಬೇಗ ಬಿಚ್ಚಿ ಕೊಡಲ್ಲ ಅವನು. ನನ್ನನ್ನು ತಿಳ್ಕೊಳ್ಳಿ ಅಂತ ಬಿಚ್ಚಿ ಕೊಡಲ್ಲ ಅವನು. ಅದು ಪಕ್ವ ಆಗಬೇಕು, ಜ್ಞಾನ ಪುಣ್ಯ ಎಲ್ಲ ಪಕ್ವ ಆಗಬೇಕು, ಭಕ್ತಿ. ಅದರಿಂದ ಪರಮಾತ್ಮನ ಬಂಧಕ ಶಕ್ತಿಯಿಂದ ಬದ್ಧರಾಗಿ ಇದ್ದಾರೆ, ಅದರಿಂದ ತಿಳಿದಿಲ್ಲ ಅಂತ ಉದ್ಧವ. ಇನ್ನೊಂದು ಕಾರಣ ಏಚಾನ್ಯ, ಇನ್ನು ಕೆಲವರು ಅಸದಾಶ್ರಯ. ಅಸತ್ ಅಂದ್ರೆ ಕುವಾದಿನಃ ಅಸತ್ಶಾಸ್ತ್ರ ಅವಲಂಬನಾಹ ತೇಷಾಂ ವಾಕ್ಯೇಹಿ. ಕೆಟ್ಟ ವಾದಿಗಳು, ಕೆಟ್ಟ ಮತದವರು ಅಂತ ಇರ್ತಾರೆ ನೋಡಿ, ಶಾಸ್ತ್ರ ವಿರುದ್ಧ ಮಾತಾಡತಕ್ಕವರು. ಅಸತ್ ಶಾಸ್ತ್ರ, ವೇದಾದಿಗಳಿಗೆ ವಿರುದ್ಧವಾಗಿ, ವೇದಾದಿಗಳ ನಿಜವಾದ ಅರ್ಥವನ್ನು ತಿಳಿಯದೆ ಅದಕ್ಕೆ ವಿರುದ್ಧವಾಗಿ ಶಾಸ್ತ್ರಗಳನ್ನ ಆಗಮಗಳನ್ನೆಲ್ಲ ಬರೆದು ಅದನ್ನ ಫಾಲೋ ಮಾಡತಕ್ಕವರು ಅಂತ ಅರ್ಥ. ಆ ಕಾರಣದಿಂದಲೂ ಕೂಡ ಅವರು
ಅವರಿಗೆ ಭ್ರಮೆ ಇರುತ್ತದೆ. ಎರಡು ಕಾರಣ ಹೇಳ್ತಾರೆ. ಒಂದು ಪರಮಾತ್ಮನ ಬಂಧಕ ಶಕ್ತಿ, ಮತ್ತೊಂದು ಕುಶಾಸ್ತ್ರಗಳ ಆಶ್ರಯಿಸಿರೋದು. ನೋಡಿ, ನಮಗೆ ಎಷ್ಟು ಸ್ಪಷ್ಟ ಗೊತ್ತಾಗಿ ಅನ್ವಯಿಸ್ತದೆ ನೋಡಿ ಈ ಎರಡು ಕಾರಣಗಳು ಕೂಡ. ಬಂಧಕ ಶಕ್ತಿ ಹೌದು ನಮಗೆ ಗೊತ್ತಿಲ್ಲ, ಆದರೆ ಕುಶಾಸ್ತ್ರಗಳನ್ನ ಆಶ್ರಯಿಸಿ ಇದ್ದರೆ ಪರಮಾತ್ಮನ ತತ್ವಜ್ಞಾನ ಹುಟ್ಟೋದಿಲ್ಲ ನೋಡಿ. ಅದಕ್ಕೆ ಹೇಳೋದು ಷಟ್ಶಾಸ್ತ್ರಗಳನ್ನೇ ಮಕ್ಕಳು ಓದಬೇಕು. ವೇದಾದಿ ಶಾಸ್ತ್ರಗಳನ್ನ ಮಕ್ಕಳು ಬಿಡಬಾರದು. ವೇದಾದಿ ಶಾಸ್ತ್ರಗಳನ್ನು ಓದಿದ್ರೆ ಪರಮಾತ್ಮನ ತತ್ವಜ್ಞಾನ ಆಗುತ್ತದೆ. ಬಿಟ್ಟು ಬಿಟ್ರೆ ಕುಶಾಸ್ತ್ರಗಳನ್ನ, ಬೇರೆ ಶಾಸ್ತ್ರಗಳನ್ನ ಓದ್ತಾ ಇದ್ರೆ ಪರಮಾತ್ಮನ ತತ್ವಜ್ಞಾನ ಹೇಗಾಗೋದು? ಸೈನ್ಸ್ ಓದಿದ್ರೆ ಮ್ಯಾಥ್ಸ್ ಜ್ಞಾನ ಬರುತ್ತದಾ? ಪರಮಾತ್ಮನ ಬಿಟ್ಟು ಇತರ ಗ್ರಂಥಗಳನ್ನು ಓದಿದ್ರೆ ಪರಮಾತ್ಮನ ಜ್ಞಾನ ಹೇಗೆ ಬರೋದು? ಬರೋದಿಲ್ಲ. ಹಾಗೆ ಅದು ಎರಡನೇ ಕಾರಣ ಅಂತ ಉದ್ಧವ ಹೇಳ್ತಾರೆ. ಅದರಿಂದ ಭ್ರಮೆಗೆ ಒಳಗಾಗಿದ್ದಾರೆ. ಅದರಿಂದ ಸರಿಯಾಗಿ ಓದಬೇಕು, ಸರಿಯಾದ ಶಾಸ್ತ್ರಗಳನ್ನ ಅವಲಂಬಿಸಿ ಇರಬೇಕು ಅಂತ ಅದು ಒಂದು ನೀತಿ. ಇದು ಉದ್ಧವ ನೀತಿ, ಇದೆಲ್ಲ ನಮಗೆ ತಿಳಿಸಿಕೊಡುವ ನೀತಿ ಇದು. ಸರಿ, ಹಾಗಿದ್ರೆ ನೀವೇನು ಹೇಳ್ತಾ ಇದ್ದೀರಿ? ನಿಮಗೂ ಭ್ರಮೆ ಇದೆ ಅಂತ ಹೇಳ್ತೀನಿ. ಉದ್ಧವರ ಮೇಲೆ ಬಂತು ನೋಡಿ. ನೀವು ಹೇಳೋದು ಹೆಂಗ್ ಕರೆಕ್ಟ್? ನೀವು ಹೇಳೋದು ಭ್ರಮೆ ಅಂತ ಹೇಳ್ತೀನಿ. ಹಾಗೆಂತ ಒಂದು ಮನಸ್ಸು, ಒಂದು ಪಾಯಿಂಟ್ ಬಂದ್ರೆ ಅದಕ್ಕೆ ಉದ್ಧವರು ಹೇಳ್ತಾ ಇದ್ದಾರೆ, ನಾನು ಏವಂ ಭವದಾದೀನಾಮಪಿ ಉಕ್ತೈಃ ನಿಮಿತ್ತೈಃ ಕಸ್ಮಾನ್ನ ಭ್ರಮಃ ಭವತಿ ಇತ್ಯತಃ ಉಕ್ತಂ. ನಿಮ್ಮಂತವರು ಹಾಡುವ ಮಾತುಗಳು ಕೂಡ ಯಾಕೆ ಭ್ರಮೆ ಅಂತ ಆಗಬಾರದು? ಯಾದವರಿಗೆ ಭ್ರಮೆ ಇದೆ ಅಂತ ಆದ ಮೇಲೆ ಆ ಗುಂಪಲ್ಲಿ ಸೇರಿದವರು ನೀವು, ನಿಮಗೂ ಭ್ರಮೆ ಅಂತ ಯಾಕೆ ಹೇಳಬಾರದು? ಹಾಗೆಂದ್ರೆ ಏನು ಉತ್ತರ ಕೊಡ್ಬೇಕು? ಹೌದಲ್ಲ ಅಂತ ಅನಿಸ್ತದೆ ನೋಡಿ. ಅದಕ್ಕೆ ಉದ್ಧವರು ಉತ್ತರ ಕೊಡ್ತಾ ಇದ್ದಾರೆ. ಆತ್ಮನಿ ಸ್ವಾತ್ಮನಿ ಹರಿವಿಷಯೇ ಉಪ್ತಃ ದೃಢಂ ನಿಕ್ಷಿಪ್ತಃ ಮನಃ ಏಷಾಂತೆ. ಹೌದು, ನಮ್ಮ ಮಾತು ನಮಗೂ ಭ್ರಮೆ ಬರಬಹುದು, ಆದರೆ ಪರಮಾತ್ಮನ ಅನುಗ್ರಹದಿಂದ ನಮ್ಮ ಮನಸ್ಸು ಏನಾಗ್ಬಿಟ್ಟಿದೆ? ಪರಮಾತ್ಮನಲ್ಲೇ ನೆಲೆಗೊಂಡಿದೆ. ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಅದರಿಂದ ಅಸ್ಮದಾದೀನಾಂ ಧೀಹಿ, ನಮ್ಮ ಬುದ್ಧಿ, ನಮ್ಮ ವಾಕ್ಯ, ಅದೆಲ್ಲವೂ ಕೂಡ ವಾಕ್ಯೈಹಿ ನ ಭ್ರಾಮ್ಯತೆ, ಅದು ಭ್ರಮೆ ಇರೋದಿಲ್ಲ. ಹಾಗೆ ಸದಾ ಪರಮಾತ್ಮನಲ್ಲೇ ಮನಸ್ಸಿಟ್ಟವರ ವಾಕ್ಯ ಅದು ಸುಳ್ಳು ಆಗೋದಿಲ್ಲ, ಅದು ಭ್ರಮೆ ಆಗೋದಿಲ್ಲ ಅಂತ. ಆ ರೀತಿಯಾಗಿ ಇರುವವರು ಪರಮಾತ್ಮನಲ್ಲಿ, ಭ್ರಮೆ ಇರುವವರು ಪರಮಾತ್ಮನಲ್ಲಿ ಮನಸ್ಸು ಇಡೋದಿಲ್ಲ, ಬೇರೆ ಕಡೆನೇ ಇಟ್ಟಿರ್ತಾರೆ. ಹಣ, ಕಾಸು, ಹೆಂಡತಿ, ಮಕ್ಕಳು ಎಲ್ಲೆಲ್ಲಿ ಇಟ್ಟಿರ್ತಾರೋ ಪರಮಾತ್ಮನನ್ನ ಬಿಟ್ಟು ಒಂದೇ ಪರಮಾತ್ಮನಲ್ಲಿ ಇಟ್ಟಿದ್ದಾರೋ, ಪರಮಾತ್ಮನ ಬಿಟ್ಟು ಬೇರೆ ಕಡೆಯಲ್ಲಿ ಇಟ್ಟಿದ್ದಾರೋ, ಇಷ್ಟೇ ಚರ್ಚೆ. ಪರಮಾತ್ಮನ ಬಿಟ್ಟು ಬೇರೆ ಕಡೆ ಇಟ್ಟರೆ ಅದು ಭ್ರಮೆ ಇದೆ ಅಂತ ಅರ್ಥ, ಪರಮಾತ್ಮನಲ್ಲಿ ಇಟ್ಟರೆ ಅದು ಸರಿಯಾದ ತತ್ವಜ್ಞಾನ ಅಂತ ಅರ್ಥ. ಎರಡೇ ಆಪ್ಷನ್ ಇದೆ. ಅದು ಯಾರು ಬೇಕಾರಿರ್ಲಿ, ಹಣ, ಯಾರು ಬೇಕಾರಿರ್ಲಿ, ಯಾರಲ್ಲಿ ಬೇಕಾದ್ರೆ ಮನಸ್ಸು ಇಟ್ಟಿರ್ಲಿ, ಯಾವ ವಿಷಯದಲ್ಲಿ ಬೇಕಾದ್ರೆ ಇಟ್ಟಿರ್ಲಿ, ಪರಮಾತ್ಮನಲ್ಲಿ ಇದೆಯೋ ಬೇರೆ ಕಡೆ ಇದೆಯೋ, ಪರಮಾತ್ಮನಲ್ಲಿ ಇಟ್ಟರೆ ಸರಿಯಾದ ಜ್ಞಾನ ಇದೆ, ಪರಮಾತ್ಮನಲ್ಲಿ ಇಡದೆ ಬೇರೆ ಕಡೆ ಇಟ್ಟರೆ ಅದು ಭ್ರಮೆನೆ. ಇದು ಅವರ ಅಭಿಪ್ರಾಯ. ಅದರಿಂದ ಸರ್ವದಾ ಹರಿರೇವ ಅಯಂ ಇತಿ ಪ್ರಮಾಣಜ್ಞತ್ವಾತ್. ಅವರ ಜ್ಞಾನ ಅದು ಪ್ರಮಾಣಭೂತವಾಗಿದೆ. ಅದಕ್ಕೆ ನೋಡಿ, ವ್ಯಾಲಿಡಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾರೆ. ಬಂದ ನಾಲೆಜು, ಬಂದ ಜ್ಞಾನ ಅದು ಸರಿನೋ ತಪ್ಪೋ ಅಂತ ವ್ಯಾಲಿಡೇಟ್ ಮಾಡಬೇಕು. ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸ್ತಾ ಕೂತಿರ್ಬಾರ್ದು. ಇದು ಪ್ರಮಾಣ ಹೌದೋ ಅಲ್ಲವೋ ಸರಿಯಾಗಿ ವಿಚಾರ ಮಾಡಬೇಕು ಅಂತ. ಅದರಿಂದ ಪರಮಾತ್ಮನಲ್ಲೇ ಮನಸ್ಸಿಟ್ಟವರ ಜ್ಞಾನ, ಪರಮಾತ್ಮನಲ್ಲೇ ಭಕ್ತಿ ಮಾಡುವವರು, ಪರಮಾತ್ಮನ ಶಾಸ್ತ್ರಗಳನ್ನೇ ಹೇಳುವವರು, ಅಲ್ಲಿ ಅಪ್ರಮಾಣದ ಪ್ರಶ್ನೆ ಇರೋದಿಲ್ಲ. ಸರ್ವದಾ ಹರಿರೇವ ಅಯಂ ಇತಿ ಪ್ರಮಾಣಜ್ಞತ್ವಾತ್. ಪರಮಾತ್ಮನೇ ಇವನು ಅಂತ ಸರಿಯಾದ ಜ್ಞಾನ ಅವರಿಗೆ ಇದೆ. ಅದರಿಂದ ನ ಅಸ್ಮದಾದೀನಾಂ ಉಕ್ತ ಭ್ರಮಃ ಇತಿ ಭಾವಃ. ಅದರಿಂದ ನಾವು ಹೇಳತಕ್ಕದ್ದು ಭ್ರಮೆ ಅಲ್ಲ ಅಂತ ಅದರ ಅಭಿಪ್ರಾಯ. ನೋಡಿ, ನೀವೊಂದು ಮಾತು ಹೇಳಿದ್ರಿ, ಏನಂತ? ಕೃಷ್ಣ ದ್ಯುಮನಿ ನಿಮ್ಲೋಚೆ, ಹಾಗೆ ಅಂತ. ಸೂರ್ಯ, ಕೃಷ್ಣ ಎನ್ನತಕ್ಕ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ನಾವಿಲ್ಲಿಂದ ಸುಖವಾಗಿರೋದು ಅಂತ ಹಿಂದೆ ನೀವು ಮಾತು ಹೇಳಿದ್ರಿ. ಅದರಿಂದ ಕೃಷ್ಣನು ಕೂಡ ಅಸ್ತಂಗತನಾಗ್ತಾನೆ ಅಂದ್ರೆ ಏನರ್ಥ? ಅವನು ಕೂಡ ಇಲ್ಲದಂತೆ ಆಗ್ತಾನೆ ಅಂತ ಆದ ಮೇಲೆ ಅವನನ್ನ ಹರಿ ಅಂತ ನೀವು ಹೇಗೆ ಹೇಳ್ತೀರಿ?
ಸರಿಯಲ್ಲ. ಕೃಷ್ಣನನ್ನ ನೀವೇನು ಹರಿ ಅಂತ ಹೇಳ್ತೀರಿ ಅದು ಸರಿಯಲ್ಲ. ಯಾಕೆ? ಅವನು ಕೂಡ ಅಸ್ತಂಗತನಾಗ್ತಾನೆ ಅಂತ ನೀವು ಹೇಳಿದಿರಿ. ಅಂದ್ರೆ ಏನು? ಇಲ್ಲದಂತೆ ಆಗ್ತಾನೆ ಅಂತ ಹೇಳಿದಿರಿ. ಹಾಗಿರುವಾಗ ಅಂತ ವ್ಯಕ್ತಿ ಹರಿ ಹೆಂಗಾಗ್ಲಿಕ್ಕೆ ಸಾಧ್ಯ? ಹರಿ ಅಂದ್ರೆ ಅವನಿಗೆ ಹುಟ್ಟು ಸಾವು ಇಲ್ಲದವನು. ಇವನು ಅಸ್ತಂಗತನಾಗ್ತಾನೆ ಅಂದ್ರೆ ಇವನು ಹೆಂಗ ಹರಿ ಆಗ್ತಾನೆ ಅಂತ ಪ್ರಶ್ನೆ. ತಸ್ಯ ನಿಮ್ಲೋಚ ಶಬ್ದೇನ ತ್ವಯೈವ ಮರಣಸ್ಯ ಉಕ್ತತ್ವಾತ್. ಅವನ ಅಸ್ತಂಗತನಾಗ್ತಾನೆ ಅಂತ ಅವನ ಮರಣವನ್ನು ಹೊಂದಲಿಕ್ಕಿದ್ದಾನೆ ಅಂತ ನೀವೇ ಹೇಳಿದಿರಿ. ಅದರಿಂದ ಕೃಷ್ಣನನ್ನ ಹರಿ ಅಂತ ಹೇಳೋದು ಸರಿಯಲ್ಲ ಅಂತ ಒಂದು ಆರ್ಗ್ಯುಮೆಂಟ್. ಅದಕ್ಕೆ ಉದ್ಧವನೇ ಉತ್ತರ ಹೇಳ್ತಾ ಇದ್ದಾರೆ. ಸರ್ವದಾ ದರ್ಶನ ಸಾಧನಂ ನ ತಪ್ತಂ ತಪಃ ಯೈಹಿ ಅತಯೇವ ಅವಿತೃಪ್ತ ದೃಶಾಂ ನೃಣಾಂ ಸ್ವಬಿಂಬಂ ಸ್ವಸ್ವರೂಪಭೂತಂ ಶರೀರಂ ಪ್ರದರ್ಶ್ಯ ತು ಶಬ್ದೋ ಅವಧಾರಣೆ. ಅಂದ್ರೆ ಪರಮಾತ್ಮ ಏನ್ ಮಾಡ್ತಾನೆ? ತನ್ನ ರೂಪವನ್ನ ತೋರಿಸ್ಕೊಡ್ತಾನೆ. ತನ್ನ ಬಿಂಬನಾಗಿ ಪರಮಾತ್ಮ ಎಲ್ಲರ ಒಳಗೂ ಇದ್ದಾನೆ. ಆ ಬಿಂಬರೂಪವನ್ನ ತೋರಿಸಿಕೊಡ್ತಾನೆ. ಯಾರಿಗೆ? ಪ್ರದರ್ಶಯ ಆತಪ್ತ ತಪಸಾಂ. ಚೆನ್ನಾಗಿ ತಪ್ತ ಆಲೋಚನೆ ಮಾಡಿ ತಪಸ್ಸನ್ನ ಮಾಡತಕ್ಕ ಜನರು ಅಂತ, ಭಕ್ತರು ಅಂತ ಯಾರಿದ್ದಾರೆ, ಅಧಿಕಾರಿಗಳು, ಅವರಿಗೆ ತನ್ನನ್ನೇ ತೋರಿಸಿಕೊಡ್ತಾ ಇದ್ದಾನೆ ಪರಮಾತ್ಮ. ಶರೀರಂ ಪ್ರದರ್ಶ್ಯ ಆದಾಯ ಅಂದ್ರೆ ಅಭಿಹಾಯೈವ ಅವರನ್ನ ಬಿಡದೇನೆ ಏನಾಗ್ತಾನೆ? ಅಂತರ್ಧಾನನಾಗ್ತಾನೆ. ತನ್ನ ಭಕ್ತರಿಗೆ ಈಗ ನೋಡಿ, ಹಿಂದೆ ಬಂದಿತ್ತು, ಬ್ರಹ್ಮದೇವರಿಗೆ ಪರಮಾತ್ಮ ದರ್ಶನ ಕೊಟ್ಟು ಅಂತರ್ಧಾನನಾದ ಹಾಗೆ ಅಂತ. ಅದೇ ತರನೇ ಇಲ್ಲಿ ಇಟ್ಕೋಬೇಕು ಅಂತ ಅರ್ಥ. ಹೇಗೆ ಪರಮಾತ್ಮ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅಂತರ್ಧಾನನಾಗ್ತಾನೆ, ಅದೇ ತರ ಇಲ್ಲಿ ಪರಮಾತ್ಮ ಕೆಲವಿಷ್ಟು ವರ್ಷಗಳು ಭೂಮಿಯಲ್ಲಿ ಇದ್ದು ಅವನು ಕಣ್ಮರೆಯಾಗ್ತಾನೆ, ಅಂತರ್ಧಾನನಾಗ್ತಾನೆ, ಹಾಗೆ ಅಂತಾನೆ ಅರ್ಥ. ಅದರಿಂದ ಸೂರ್ಯ, ಕೃಷ್ಣ ಎನ್ನತಕ್ಕ ಸೂರ್ಯ ಅವನು ಅಸ್ತಮ ಆಗ್ತಾನೆ ಅಂದ್ರೆ ಏನರ್ಥ? ಅಂತರ್ಧಾನಮೇವ ಪೂರ್ವೋಕ್ತ ನಿಮ್ಲೋಚ. ಅಂತರ್ಧಾನ ಅಂದ್ರೆ ಏನು? ಅಸ್ತಂಗದ ಸೂರ್ಯ ಅಸ್ತಮ ಆಗೋದು ಅಂದ್ರೆ ಏನು? ಕೃಷ್ಣ ಎನ್ನುವ ಸೂರ್ಯ ಅಂತರ್ಧಾನ ಆಗೋದು ಅಂತಾನೆ ಅರ್ಥ. ಕಣ್ಮರೆಯಾಗೋದು. ನ ದೇಹಾನಿ ರೂಪ ಮರಣಂ ಇತಿ ಭಾವ. ದೇಹ ನಾಶ ಮಾಡಿಕೊಂಡು ಏನು ಮರಣ ಹೊಂದುತ್ತಾರಲ್ಲ, ಆ ತರ ಇಲ್ಲ. ದೇಹಹಾನಿ ರೂಪವಾದ ಮರಣ ಅಂತ ಅದಕ್ಕೆ ನೀನು ಅರ್ಥ ಮಾಡಬೇಡ ಅಂತ ಅದರ ಅಭಿಪ್ರಾಯ. ಎಂಥ ಬಿಂಬ ಅದು? ಎಂಥ ಬಿಂಬವನ್ನು ತೋರಿಸ್ತಾನೆ ಹಾಗೆಂದ್ರೆ ಲೋಕಲೋಚನಂ ಅಂತ ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ ಪದ, ಲೋಕಲೋಚನಂ. ಎಲ್ಲರ ಕಣ್ಣು ಅವನ ಮೇಲೆ ಇರ್ತದಂತೆ. ಇಡೀ ಲೋಕದ ಕಣ್ಣು ಅವನ ಮೇಲೆ ಇರ್ತದೆ. ಲೋಕಲೋಚನಂ ಅಂದ್ರೆ ಏನರ್ಥ? ನಾವು ಅಸಹ್ಯವಾದ ಪದಾರ್ಥವನ್ನ ನೋಡ್ಲಿಕ್ಕೂ ಬಯಸೋದಿಲ್ಲ, ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ಭಯಂಕರವಾದ ಪದಾರ್ಥ, ಅಸಹ್ಯವಾದ ಪದಾರ್ಥವನ್ನ ಕಣ್ಣು ಬಿಟ್ಟು ನೋಡೋದಿಲ್ಲ ನಾವು. ಕೆಲವರು ಇರ್ತಾರೆ, ಆಕ್ಸಿಡೆಂಟ್ ಆದಾಗ ಅಲ್ಲೇ ನಿಂತಿರ್ತಾರೆ, ನೋಡ್ತಾ ಕೂತಿರ್ತಾರೆ, ಅವ್ರನ್ನ ಬಿಟ್ಟು ಬಿಡಿ. ಲೋಕಲೋಚನಂ ಅಂದ್ರೆ ಅತಿ ಸುಂದರವಾದ ರೂಪ ಅಂತ ಅರ್ಥ. ಅಂಥ ಅತಿ ಸುಂದರವಾದ ರೂಪವನ್ನ ಪರಮಾತ್ಮ ಭಕ್ತರಿಗೆ ತೋರಿಸಿ ತಾನು ಹೇಗೆ ಅಂತರ್ಧಾನನಾಗ್ತಾನೋ ಬ್ರಹ್ಮದೇವರಿಗೆ ಆದಂತೆ, ಅದೇ ರೀತಿಯಾಗಿ ಕೃಷ್ಣಾವತಾರ ಮುಗಿದ ಕೂಡಲೇ ಪರಮಾತ್ಮ ಅಸ್ತ ಆಗ್ತಾನೆ ಅಂದ್ರೆ ಏನರ್ಥ? ಅಂತರ್ಧಾನವನ್ನ ಹೊಂದುತ್ತಾನೆ, ಕಣ್ಮರೆಯಾಗ್ತಾನೆ ಅಂತ ಅಷ್ಟೇ ಅರ್ಥ, ಕಾಣಿಸಿಕೊಳ್ಳೋದಿಲ್ಲ ಅಂತ ಅಷ್ಟೇ ಅರ್ಥ. ಇನ್ನು ಅತಿ ಸುಂದರ ಅಂತ ಹೇಳಿದರು, ಲೋಕಲೋಚನಂ ಅತಿ ಸುಂದರವಾದ ವಸ್ತು ಅಂತ. ಅದನ್ನೇ ಮುಂದಿನ 3 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.